ಮತ್ತೆ 2028ಕ್ಕೆ ಬರುತ್ತೇನೆ, ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ, ಬಿರುಗಾಳಿ ಎಬ್ಬಿಸ್ತೀನಿ, ಸುನಾಮಿ ಅಲೆ ತರ್ತೀನಿ. ಯಾರಂತಾರ ಕರ್ನಾಟಕ ರಾಜ್ಯದ ರಾಜಕಾರಣಿಯಲ್ಲಿ 17 ಶಾಸಕರನ್ನ ತೆಗೆದುಕೊಂಡು ಸರ್ಕಾರ ಬೀಳಿಸಿದಂಥ ಇದೇ ಗೋಕಾಕದ ಶಾಸಕ ಮತ್ತು ಗುಡಿಗ್ಯಾರ ನೋಡ್ರಿ. ಈ ಶಾಸಕ ಯಾವಾಗ ಗುಡುಗುತ್ತಾನ ಅದ್ರ ಹಿಂದೆ ಒಂದು ಅಪಾರ ಪಡೆ ಇರ್ತೈತಿ, ಸೈನ್ಯ ಇರ್ತೈತಿ ತಿಳ್ಕೊರಿ. ಈ ರಾಜಕಾರಣಿ ಯಾವಾಗಲೂ ಸುಮ್ಮಕೊಂಡುವ ಜಾಯಮಾನದವನಲ್ಲ. ಈಗ 3 ಮಕ್ಕಳನ್ನು ಶಾಸಕ ಸ್ಥಾನ ಸಲುವಾಗಿ ತಯಾರಿ ಮಾಡ್ಯಾರ. ಆ ಕ್ಷೇತ್ರಗಳ ಹೆಸರು ಹೇಳ್ರಿ. ಈಗ ನಿಮಗೆ ಎದಿ ಡಗಡಗ ಅಂತೈತಿ. ಆ 3 ಕ್ಷೇತ್ರಗಳಲ್ಲಿ 3 ಮಕ್ಕಳು ಈಗಾಗಲೇ 3 ಸಾರಿ ಪ್ರವಾಸ ಮಾಡಿ ಬಂದಾರ. ಅದರದ್ದು ಗ್ರೌಂಡ್ ರಿಪೋರ್ಟ್ ಮತ್ತೊಂದು ವಿಡಿಯೋ ಮುಖಾಂತರ ಹೇಳ್ತೀನಿ. ಈಗ ರಮೇಶ್ ಜಾರಕಿಹೊಳಿ ಗುಡುಗಿದ್ದು 2028ರಲ್ಲಿ ಕೆಲವು ಗೊಂದಲದ ವಾತಾವರಣದ ಭಾರತೀಯ ಜನತಾ ಪಕ್ಷದಲ್ಲಿ ಅದನ್ನು ನಿವಾರಣೆ ಮಾಡ್ಕೋಬೇಕು. ನಿವಾರಣೆ ಮಾಡ್ಕೋಲಿಲ್ಲಂದರೆ ಭಾರತೀಯ ಜನತಾ ಪಕ್ಷಕ್ಕೆ ದುರಂತ ಐತಿ ಅಂತಾಳ ಇದೇ ಹಿರಿಯ ರಾಜಕಾರಣಿ ರಮೇಶ್ ಜಾರಕಿಹೊಳಿ. ರಮೇಶ್ ಜಾರಕಿಹೊಳಿನೂ ಏನು ಸುಮ್ಮಕೊಂಡು ವ್ಯಕ್ತಿ ಅಲ್ರಿ. ಎಲ್ಲಿ ಕರ್ನಾಟಕ ರಾಜ್ಯದಾಗ ಎಲ್ಲಿ ತಿರುಗಾಡ್ತಾರೆ ಅಲ್ಲಿ ಅಭಿಮಾನಿಗಳದಾರ. ನೇರವಾಗಿ ಮಾತಾಡುವಂಥ ವ್ಯಕ್ತಿ, ದಿಟ್ಟವಾಗಿ ಮಾತನಾಡುವಂಥ ವ್ಯಕ್ತಿ. ನೋಡ್ತಾನೆ ಮಾಡ್ತಾನೆ ಅನ್ನಂಗಿಲ್ಲ. ತಕ್ಷಣ ನಿರ್ಣಯ, ತಕ್ಷಣ ಆದೇಶ, ಸೂಚನೆ ಕೊಡುವಂಥ ಏಕೈಕ ಉತ್ತರ ಕರ್ನಾಟಕದ ರಾಜಕಾರಣಿ ಅಂದರೆ ಈ ಎದೆಗಾರಿಕೆ ಉಳ್ಳಂಥ ದಿಟ್ಟ ರಾಜಕಾರಣಿ ಅವನೇ ರಮೇಶ್ ಜಾರಕಿಹೊಳಿ. ಈ ಜಾರಕಿಹೊಳಿ ಕುಟುಂಬದ ದೊಡ್ಡಣ್ಣ. ಇವು ಎಲ್ಲರಿಗೂ ಮಾರ್ಗದರ್ಶನ ಕೊಡುವಂಥ ಚಾಣಾಕ್ಷ ರಾಜಕಾರಣಿ, ಸೋಲಿಲ್ಲದ ಸರ್ದಾರ. ಮುಖ್ಯಮಂತ್ರಿ ಚಾನ್ಸ್ ಬಂದಿತ್ರಿ ಅಂತ ಹಣೆ ಬರಿರ್ಬೇಕು ನೋಡ್ರಿ. ಇದೇ ಬೊಮ್ಮಾಯಿ ಮುಖ್ಯಮಂತ್ರಿ ಆಗತಿರ್ಕಿಲ್ಲ. ಇದು ರಮೇಶ್ ಜಾರಕಿಹೊಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುತ್ತಿದ್ದ. ಇತಿಹಾಸ ಬರೀತಿದ್ದ. ಜಾರಕಿಹೊಳಿ ಕುಟುಂಬದಲ್ಲಿ ದೊಡ್ಡಣ್ಣ ಮುಖ್ಯಮಂತ್ರಿ ಆದ ಅಂತೇಳಿ ಸಿಡಿ ಷಡ್ಯಂತರದಿಂದ ಹಿಂದಕ್ಕೆ ಕೆಡವಿ ಬೊಮ್ಮಾಯಿನ ಕರೆಸಿ ತಂದು ಯಡಿಯೂರಪ್ಪ ತಂದು ಕೂಡಿಸಿದರು. ಆದರೆ ಇದೇ ರಮೇಶ್ ಜಾರಕಿಹೊಳಿ 28ಕ್ಕೆ ಮತ್ತೆ ರಾಜಕಾರಣದಲ್ಲಿ ಚಕ್ರ ಕಟ್ಕೊಂಡು ತಿರುಗಾಡುವಂಥ ಸ್ಥಿತಿ ತಂದಾರ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಒಂದು ಸಣ್ಣ ಪ್ರೆಸ್ ಮೀಟ್ ಮಾಡಿದ್ದು ಅದನ್ನು ಸಹಿತ ತೋರಿಸ್ತಾನೆ ನೋಡ್ರಿ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅಭಿಮಾನಿಗಳು ಕರ್ನಾಟಕ ರಾಜ್ಯಾದ್ಯಂತ ಅದೇ ರೀ. ನೇರ ಮಾತನಾಡುವಂಥ, ಸರಳವಾಗಿ ಸಿಗುವಂಥ ಶಾಸಕ. ಯಾವ್ದು ಅಪಾಯಿಂಟ್ಮೆಂಟ್ ಇಲ್ಲ, ಯಾವುದು ಒಳಗೆ AC ರೂಮ್ದಲ್ಲಿ ಇರೋಂಗಿಲ್ಲ. ದಡ ಹೊರಗೆ ಬಂದ ಸಮನ್ವಯದಿಂದ, ಹೃದಯದಿಂದ ಮಾತನಾಡುವಂಥ ಈ ರಮೇಶ್ ಜಾರಕಿಹೊಳಿಗೆ ಎಷ್ಟು ಜನ ಕರ್ನಾಟಕದ ಜನ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ನೋಡ್ತಾನಲ್ರಿ. ಅನಿಸಿಕೆಗಳನ್ನ ಹಾಕ್ತೀರಿ. ನೀವು ಅನಿಸಿಕೆಗಳನ್ನ ಹಾಕಬೇಕು. ಈ ರಾಜಕಾರಣದಲ್ಲಿ ಯಾವ್ಯಾವ ರೀತಿ ಷಡ್ಯಂತರದಿಂದ ಆ ರಾಜಕಾರಣಿಯನ್ನು ಬೆಳೆಯಕ್ಕೆ ಬಿಡಂಗಿಲ್ಲ ಈ ಅಹಿಂದ ನಾಯಕ. ಈ ಅನೇಕ ಅಹಿಂದ ಮತಗಳ ಕ್ರೋಢೀಕರಣ ಮಾಡುವಂಥ ಏಕೈಕ ರಾಜಕಾರಣಿ ಅಂದರೆ ರಮೇಶ್ ಜಾರಕಿಹೊಳಿ. ಈ ಹಿಂದಿನ ಇತಿಹಾಸಗಳನ್ನ ತೆಗೆದು ನೋಡ್ರಿ. ಇದೇ ರಮೇಶ್ ಜಾರಕಿಹೊಳಿ ಒಮ್ಮೆ ಗುಡುಗಿದ್ದು ಮುಖ್ಯಮಂತ್ರಿ ಕುರ್ಚೆ ಗಡಗಡ ನಡಗಿತ್ತು. ಇತಿಹಾಸ ತೆಗೆದು ನೋಡ್ರಿ. ಹಂಗಾದ್ರೆ ರಮೇಶ್ ಜಾರಕಿಹೊಳಿ ಬಗ್ಗೆ ಅಭಿಪ್ರಾಯ ಏನೈತಿ? ಕರ್ನಾಟಕ ರಾಜ್ಯದ ಜನತೆ ನನಗೆ ತಿಳಿಸ್ಬೇಕು. ಈ ಹುಲಿನೂ ಹೊರಗೆ ಬೀಳುದ್ರೇನು 28ಕ್ಕೆ ನೋಡ್ರಿ ಗರ್ಜನೆ ಮಾಡ್ಕೊತ ತಿರುಗಾಡ್ತೈತಿ. ಇಲ್ಲೇನು ಗೋಕಾಕ್ ಕ್ಷೇತ್ರದ ಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ. ಹಳೆ ಆದ ನಂಬಿರಾವ್ ಪಾಟೀಲ್ ಒಂದ ಟೈಮ್ದಾಗ 25-30 ಸಾವಿರ ಕ್ರೋಢೀಕರಣ ಮತ್ತು ಗೆಲುವು ಸಾಧನೆ, 7ನೇ ಬಾರಿ ಶಾಸಕ ಆಗತಾನೆ. ಇಲ್ಲಿ ಕಂಟ್ರೋಲಿಂಗ್ ಅಳಿಯ ಅಂಬಿರಾವ್ ಪಾಟೀಲ್ ಕಡೆ ಐತಿ. ರಾಜ್ಯ ರಾಜಕಾರಣದಲ್ಲಿ ತಿರುಗಾಡಕ ರಮೇಶ್ ಜಾರಕಿಹೊಳಿಗೆ BJP ಅವರ ಅತಿ ರತ್ನಗಂಬಳಿ ಆಸಬೇಕು. ಈ ವ್ಯಕ್ತಿನ ಕಳ್ಕೊಂಡ್ರಂದ್ರೆ BJPಗೆ ಸರ್ವನಾಶ ಆಗತೈತಿ. 28ಕ್ಕೆ ಗುರಿ ತಲುಪುವುದಿಲ್ಲ. ವಿಜೇಂದ್ರ ಯಡಿಯೂರಪ್ಪ ಕಾದು ನೋಡಬೇಕು ಏನದ ರಮೇಶ್ ಜಾರಕಿಹೊಳಿ ಜೊತೆ ಮಾತುಕತೆ ಮುಂದುವರಿಸಿದ್ರೆ ಒಂದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಶಕ್ತಿ ಐತಿ ಅನ್ನೋದೇ ವಿಶೇಷ ಸ್ಟೋರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಇವತ್ತಿನ ಮೊದಲನೇದಾಗಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬೆಳಗಾವಿ ಲೋಕಸಭಾ ಸದಸ್ಯರಾದ ಜಗದೀಶ್ ಶೆಟ್ಟರ್ಗೆ ಅಭಿನಂದನೆ ಸಲ್ಲಿಸುತ್ತಾ, ಒಬ್ಬ ದಲಿತ ಶಾಸಕರ ಪರವಾಗಿ ಧನ್ಯತೆದಕ್ಕೆ ಮೊದಲು ಧನ್ಯವಾದ ಅರ್ಪಿಸ್ತಾ, ಚಂದ್ರು ಲಮಾಣಿ ಅವರ ಕೇಸಿಗೋಸ್ಕರ ಇವತ್ತು ತುರ್ತು ಪತ್ರಿಕಾಗೋಸ್ಕರ ಕರೆದಿದ್ದೇನೆ. ವಿಶೇಷವಾಗಿ ಅವ್ರದ್ದು ಲೋಕಾಯುಕ್ತ ರೇಡ್ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಲಮಾಣಿ ಅವರು ದುಡ್ಡು ತೊಗೊಂಡಾರ ಬಿಟ್ಟರೆ ಅದನ್ನು ನನಗೆ ಗೊತ್ತಿಲ್ಲ. ಬಟ್ ನಡೆದಂಥ ಘಟನೆ ಮತ್ತು ನಡೆದಂಥ ವಸ್ತುಸ್ಥಿತಿ ಬಗ್ಗೆ ಕೆಲವು ಬೆಳಕು ಚೆಲ್ಲಕ್ಕೆ ನಮ್ಮ ರಾಜ್ಯ ಜನತೆಗೆ, ವಿಶೇಷವಾಗಿ ಅಹಿಂದ ಸಮಾಜಕ್ಕೆ ಒಂದು ಬೆಳಕು ಚೆಲ್ಲಕ್ಕೆ ಈ ಪತ್ರಿಕೆ ಕರೆದೇನೆ. ಯಾಕೋ ವ್ಯವಸ್ಥಿತವಾಗಿ ಕಳೆದ 20 ವರ್ಷಗಳಿಂದ ಯಾವುದೇ ಪಕ್ಷಾತೀತ ಮಾತಾಡ್ತೀನಿ. BJP, ಕಾಂಗ್ರೆಸ್ ದಳ ಈ ಪಕ್ಷದ ಸಂಬಂಧ ಇಲ್ಲ. ದಲಿತ ಶಾಸಕ, ವಿಶೇಷವಾಗಿ ವಿದ್ಯಾವಂತರ ಶಾಸಕ ಬಂದ ಕೂಡ ಅವ್ರು ತುಳಿಲಿಕ್ಕೆ ಏನು ಮಾಡಬೇಕು ಅನ್ನೋದು ವ್ಯವಸ್ಥೆ ಷಡ್ಯಂತ್ರ ಮಾಡ್ತಾರೆ. ಬರೀ ಶಾಸಕರಿರ್ಬೋದು, ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು,
ಒಬ್ಬ ದಲಿತ ಅಧಿಕಾರಿಗಳಿರ್ಬೋದು, ಹಿಂದುಳಿದ ಜನಾಂಗ ಅಧಿಕಾರಿಗಳು ಹೆಂಗೆ ವ್ಯವಸ್ಥಿತವಾಗಿ ಈ ಸಿಸ್ಟಮ್ನಲ್ಲಿ ಸಿಗಿಸಿ ಅವ್ರನ್ನ ಎಷ್ಟಿಗೆ ಅವ್ರಿಗೆ ತ್ರಾಸು ಕೊಡ್ತಾರೆ ಅನ್ನೋ ಒಂದು ವಿಶೇಷವಾಗಿ ನಾವು ಧ್ವನಿ ಎತ್ತಲೇಬೇಕಾದಂಥ ಪರಿಸ್ಥಿತಿ ಅನಿವಾರ್ಯತೆ ಬಂದ ಕಾರಣ ಇವತ್ತು ಪತ್ರಿಕಾಗೋಷ್ಠಿ ಕರ್ತೀನಿ. ವಿಶೇಷವಾಗಿ ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನಾವು ಮಾತಾಡೋದಿಲ್ಲ. ಅದರ ವ್ಯವಸ್ಥೆವಾಗಿ ಇತಿಮಿತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾನು ದಯವಿಟ್ಟು ತಾವು ಕ್ವಶನ್ ಕೇಳಬೇಕಂತ ಮನವಿ ಮಾಡ್ಕೋತೇನೆ. ಯಾಕಂದರೆ ಅದು ಒಂದು ನ್ಯಾಯಾಂಗ ಅಂಗಭಾಗ ಇರೋದ್ರಿಂದ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋದಿಲ್ಲ ನಮಗೆ. ಅದು ಒಂದು ವೇದಿಕೆ ಇರ್ತೈತೆ, ಅಲ್ಲಿ ಅಷ್ಟೇ ಮಾಡಬೇಕಾಗ್ತದೆ. ಲಮಾಣಿ ಅವ್ರನ್ನು ಯಾಕಂದ್ರೆ ಆ ಸಿರಟ್ಟಿ ಕ್ಷೇತ್ರ ಕಳೆದ 30 ವರ್ಷದಿಂದ ರಿಸರ್ವ್ ಕೌನ್ಸಿಲ್ ಇರೋದ್ರಿಂದ ಅಲ್ಲಿ ಇದ್ದಂಥ ಶಾಸಕರು ಮೊದಲು ಕಾಂಗ್ರೆಸ್ ಬರ್ತಿತ್ತು, ಆಮೇಲೆ ದಳ ಬರ್ತಿತ್ತು, BJP ಬರ್ತಿತ್ತು, ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಯಾವಾಗ ಲಮಾಣಿ ಒಬ್ಬ ವಿದ್ಯಾವಂತ ಶಾಸಕ ಆದ ನಂತರ ಪಿತೂರಿ ಮಾಡಿ ಇವತ್ತು ಶಿಕ್ಷೆ ನನಗೆ ಬಂದ ಮಾಹಿತಿ. ಅವನು ಭ್ರಷ್ಟಾಚಾರ ಮಾಡಿದ ಬಗ್ಗೆ ನಾನು ಸಪೋರ್ಟ್ ಮಾಡ್ತಿಲ್ಲ. ಅವನು ಭ್ರಷ್ಟಾಚಾರ ಮಾಡಿದ ಬಿಡ ಮುಂದಿನ ದಿನ ಗೊತ್ತಾಗ್ತದೆ. ನನ್ನ ಮಾಹಿತಿ ಪ್ರಕಾರ ಯಾರು ಪೂಜಾರಿ ಕಂಪ್ಲೇಂಟ್ ಕೊಟ್ಟನಲ್ಲ ಅವನಿಗೆ ಕೂಡ ವ್ಯವಹಾರ ಇತ್ತು, ಅವನು ದುಡ್ಡಿನ ವ್ಯವಹಾರ ಇತ್ತು. ದುಡ್ಡು ಕೊಡೋದು ಕಾಂಟ್ರಾಕ್ಟ್ ತೊಗೊಂಡು ಹೋಗೋದು, ಅದೇ ಸಣ್ಣ ಪುಟ್ಟ ಸಣ್ಣ ಬಡ್ಡಿ ತೊಗೊಂಡು ಮಾಡ್ತದೆ. ನನಗೆ ಮಾಹಿತಿ ಬಂದದ್ದು, ಮುಂದಿನ ದಿನ ಅದು ಕನ್ಫರ್ಮ್ ಆಗ್ತದೆ. ಆ ದುಡ್ಡು ಕೊಡೋದು ಗೊತ್ತಿದ್ದ ಒಂದು ವ್ಯವಸ್ಥಿತವಾಗಿ ಅದನ್ನು ಹೇಗೆ ಮಾಡ್ತಾರಂದ್ರೆ ಜನರು ಅದೇ ಸಮಾಜ ಸ್ವಾಮೀಜಿ ಅದೇ ಸಮಾಜ ವ್ಯಕ್ತಿನ ಕೂಡಿಸಿ ಕಂಪ್ಲೇಂಟ್ ಕೊಡಿಸಿ ಇಂಥ ವ್ಯವಹಾರ ನೋಡ್ಕೊಂಡು ಅವ್ನು ಕೊಡೋದು. ನಾನು ದುಡ್ಡು ಕೊಡೋಕೆ ಬರ್ತಂದಾಗ ಅನಿವಾರ್ಯವಾಗಿ ನನಗೆ ಮಾಹಿತಿ ನಿಜ ಸುಳ್ಳು ಗೊತ್ತಿಲ್ಲ. ಬಂದಾಗ ಬಾಪ ನಾನು ಹಾಸ್ಪಿಟ್ಲ್ ಇದ್ದೀನಿ ಬಾ ಅಂದ್ರೆ ಆ ಪ್ರಕಾರ ದುಡ್ಡು ಕೊಟ್ಟಾನ ತೊಗೊಂಡು PA ಕೊಟ್ಟ ನನ್ನ ಮಾಹಿತಿ ಬಂದಿದೆ. ಅದನ್ನು ಇವತ್ತು ಷಡ್ಯಂತ್ರ ಮಾಡಿ ನಮ್ಮ ಶಾಸಕರ ಹೆಸರು ಕಳಿಸಿ ಇವತ್ತು ಜೈಲು ಪಾಲಾಗಿದ್ದಾರೆ. ಎಷ್ಟು ಫಾಸ್ಟಾಗಿ ಅವ್ರನ್ನ ಎಲ್ಲ ಸಿಸ್ಟಮ್ ಒಳಗೆ ಹಾಕಿದಂದ್ರೆ ಅದಕ್ಕೆ ದುಡ್ಡೇ ಸಂಗತಿ. ಅದ್ರ ಅವ್ನು ತಪ್ಪಿದ್ರೆ ಅದನ್ನು ಲೋಕ ತನಿಖೆ ಮಾಡಿ ಶಿಕ್ಷೆ ಆಗಲಿ, ಅದು ಬೇರೆ ವಿಷಯ. ಯಾಕೆ ಕಳೆದ ಸತತ ಸಂಪಂಗಿ ಸಹಿತ ಹಿಂಗೆ ಮಾಡಿದ್ರು, ಇವತ್ತು ಇದು ಮಾಡಿದ್ರು. ಮತ್ತು ಮೊನ್ನೆ ಒಂದು ಉದಾಹರಣೆ ಒಬ್ಬ ಸುರೇಶ್ ಅನ್ನೋ ಒಬ್ಬ ಧಾರವಾಡ PWD ಇದ್ದ. ಸಾಯಂಕಾಲ 6 ಗಂಟೆ ರಿಟೈರ್ ಹಾಕೋಣ, ಮಧ್ಯಾಹ್ನ 2 ಗಂಟೆ ರೇಡ್ ಆಗ್ತದೆ. ಇಂಥ ದುರ್ದೈವ ಸಂಗತಿ ಅಂದರೆ ರಿಟೈರ್ ಆಗಿ ಸಾಯಂಕಾಲ 6 ಗಂಟೆಗೆ ಆಗ್ತದೆ. ರಿಟೈರ್ಡ್ ಅದನ್ನ ಮಧ್ಯಾಹ್ನ 2 ಊಟದ ಬಿಟ್ಟು ನಂತರ ತಕ್ಷಣ ಒಂದು 3 ಅವರ್ಸ್ ಮೊದಲು ಅವ್ನು ರಿಟೈರ್ಡ್ಕಿಂತ ಮೊದಲು ರೇಡ್ ಆಗ್ತದೆ. ಅದು ದಲಿತ ಅಧಿಕಾರಿನೇ ಅದು ಹೆಂಗೆ ತರಾಸ್ಕೊಂಡಂಥ ಒಂದು ದುರ್ದೈವ ಸಂಗತಿ. ಇದನ್ನು ಭಾಳ ನಮ್ಮ ಮುಂದಿನ ದಿನದಲ್ಲಿ ವ್ಯವಸ್ಥಿತವಾಗಿ ನಾವು ಅದನ್ನು ಹೋರಾಟ ಮುಂದುವರಿಸ್ತೀವಿ. ನಮ್ಮ ಯಾಕಂದ್ರೆ ನಾವು ಭಾಳಷ್ಟು ಇನ್ನು ಬಾಯಿ ಮುಚ್ಕೊಂಡು ಕೂತ್ರೆ ನಮ್ಮನ್ನು ಸಹಿತ ಮುಗಿಸ್ತಾ ಇಡೀ 74% ಓಟ್ ಇದ್ದಂಥ ಧ್ವನಿಯನ್ನು ತುಳಿದು ಕೆಲವು ಜನರ ಕೈಯಲ್ಲಿ ರಾಜಕೀಯ ಸಿಸ್ಟಮ್ ಹೋಗ್ತದೆ. ನಾವು ಇದನ್ನು ಹೋರಾಟ ಮಾಡಲೇಬೇಕಂತ ನಾವೆಲ್ಲ ಮುಂದಿನ ಚರ್ಚೆ ಮಾಡ್ತೀವಿ. ಏನ್ ಮಾಡ್ತಾ ಇದಾರೆ? ಯಾಕಂತಂದ್ರೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಬೇರೆ ಬೇರೆ ವಿಚಾರ ಬಂದಾಗ ಬೀದಿಗೆ ಹೋರಾಟ ಮಾಡ್ತಾರ. ದಲಿತರಿಗೆ ದಲಿತರ ಧ್ವನಿ ಹತ್ಬೇಕಾ? ಇಲ್ಲ, ಇವತ್ತು ಮೊದಲ ಬಾರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಅದಕ್ಕೆ ಧನ್ಯವಾದ ಜಗದೀಶ್ ಶೆಟ್ಟರ್ ಧ್ವನಿ ಇದ್ದಾರೆ. ಅದೇ ಥರ ನಮ್ಮ ಜನಾಂಗದ ಸಹ ಮುಂದಿನದಲ್ಲಿ ನಮ್ಮವರು ಬುದ್ಧಿವಂತರಾಗಬೇಕು. ನಾವು ಬೇರೆ ಜನಾಂಗಕ್ಕೆ ನಾವು ಅವ್ರು ಮಾಡ್ತಾರೆ, ಅವ್ರು ವಿದ್ಯಾವಂತ ಅದಾರ, ಅವ್ರು ಹೋರಾಟ ಮನೋಭಾವ ನಾವು ಬೇಡ. ನಾವು ಏನು ಅಹಿಂದ ಅಂತ ಎದುರು ತಡ್ಕೊಂಡು ಹೋಗಲ್ಲ. ಆ ಜನರಿಗೆ ಬುದ್ಧಿವಂತರಾಗಬೇಕು. ನಾವು ಹೋರಾಟ ಮನೋಭಾವ ಬರಬೇಕು. ನಾವು ತಪ್ಪು ಮಾಡಿದಾಗ ನಾವು ಹೋರಾಟ ಮಾಡಬೇಕು. ಅವ್ರು ನೋಡ್ರಿ, ಬೇರೆ ಜನಾಂಗದವರು ಅವ್ರ ಮನುಷ್ಯ ತಪ್ಪಿದ್ರು ತಪ್ಪಿಲ್ಲ ಅನ್ನುವಂಥ ಸೃಷ್ಟಿ ಮಾಡ್ತಾರೆ. ಅದನ್ನು ನಾವು ನಮ್ಮ ಜನಕ್ಕೆ ನಾವು ಭ್ರಷ್ಟಾಚಾರ ಬಗ್ಗೆ ನಾವು ಸಪ್ ಮಾಡ್ತಿಲ್ಲ, ಸಿಸ್ಟಮ್ ಬಗ್ಗೆ ಸಹ ನಾವು ಹೋರಾಟ ಮಾಡೋಕ್ಕಂತ ಪ್ರಯತ್ನ ಮಾಡಿದೆ. ಮುಂದಿನ ದಿನದಲ್ಲಿ ಬಹಳಷ್ಟು ಚರ್ಚೆ ಮಾಡ್ತೀವಿ. ನಮ್ಮ ಜನಾಂಗದವ್ರು ಎಲ್ಲ ಕೂಡಿ ಮಾಡ್ತಾರೆ.